ವೆಸ್ಟ್ ಬೆಂಗಾಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ಸ್ ಒಂದು ಹೈ ವೋಲ್ಟೇಜ್ ಡ್ರಾಮಾ ಅಂತ ಅನ್ಬೋದು. ಟ್ವಿಸ್ಟ್, ಟರ್ನ್ಸ್, ಶಾಕಿಂಗ್ ಇನ್ಸಿಡೆಂಟ್ಸ್ ನಡೆದಿದೆ. ಈ ವಿಡಿಯೋ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಶೇರ್ ಮಾಡಿದೀನಿ, ಅದಕ್ಕೆ ತಪ್ಪದೆ ಕೊನೆಯವರೆಗೂ ಈ ವಿಡಿಯೋ ನೋಡಿ. ಏಪ್ರಿಲ್ 23 ಫಸ್ಟ್ ಫೇಸ್ ಪೋಲಿಂಗ್ ಆದ ನಂತರ ನೈಟ್ ಅಸನ್ಸೋಲ್ ವೆಸ್ಟ್ ಬುರ್ದ್ವಾನಲ್ಲಿ ದೀದಿ ಗ್ಯಾಂಗು 43 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತ ಆದ ದೇವ್ದೀಪ್ ಚಟರ್ಜಿನ ಹೊಡೆದು ಸಾಯಿಸಿರೋ ತರ ನ್ಯೂಸ್ ಬರ್ತಾ ಇದೆ. ಬಿಜೆಪಿ RSS ಕಾರ್ಯಕರ್ತರು ಕಾಣಿಸಿದ್ರೆ ಇದೇ ಗತಿ ಹಿಡಿಸ್ತೀವಿ ಅಂತ ವಾರ್ನಿಂಗ್ಸ್ ಬರ್ತಾ ಇದೆಯಂತೆ. ಅದಕ್ಕೆ UP ಅಲ್ಲಿ ಇದ್ದ ಮಾಫಿಯಾನ ಕ್ಲೀನ್ ಮಾಡಿ ಅಲ್ಲಿ ಗೂಂಡಾಗಳಿಗೆ ನೈಟ್ ಮೇರ್, ಅದೇ ಸಿಂಹ ಸ್ವಪ್ನನಾದ UP ಸಿಂಗಮ್ ಅಂತ ಹೆಸರು ಪಡ್ಕೊಂಡಿರೋ ಅಜಯ್ ಪಾಲ್ ಶರ್ಮಾ ಅವರು ಸೌತ್ 24 ಪರಗ್ನಾಸ್ ಡಿಸ್ಟ್ರಿಕ್ಟ್ ಗೆ ಎಲೆಕ್ಷನ್ಸ್ ಅಬ್ಸರ್ವರ್ ತರ ಅಪಾಯಿಂಟ್ ಮಾಡಿದ್ದಾರೆ. ಗೈಸ್, ಇವರು ಸಾಮಾನ್ಯದ ಆಫೀಸರ್ ಅಲ್ಲ, ಇವರು 2011 IPS ಬ್ಯಾಚ್ ಎನ್ಕೌಂಟರ್ ಸ್ಪೆಷಲಿಸ್ಟ್. ಸಿನಿಮಾ ಅಲ್ಲಿ ಮಾತ್ರ ಈ ತರ ಸೀನ್ಸ್ ನೋಡಿರ್ತೀರಾ ನೀವು, ಆದ್ರೆ ಇಲ್ಲಿ ರಿಯಲ್ ಲೈಫ್ ಅಲ್ಲಿ ಇದನ್ನ ವಿಟ್ನೆಸ್ ಮಾಡೋದು ತುಂಬಾ ರೇರ್. ಈ ಸೌತ್ 24 ಪರಗನಾಸ್ ಇದೆಯಲ್ಲ, ಇದು ಒಂದು ಮಿನಿ ಪಾಕಿಸ್ತಾನ್ ಇದ್ದಂಗೆ. ಇದು ದೀದಿ ಗೂಂಡಾಗಳು ಕಂಪ್ಲೀಟ್ ಹೋಲ್ಡ್ ಇಟ್ಕೊಂಡಿರೋ ಏರಿಯಾ. ಕೆಂಪೇಗೌಡ ಪಿಕ್ಚರ್ ಅಲ್ಲಿ ಸುದೀಪ್ ಅವರು ಆರ್ಮುಗಂ ಕೋಟೆಗೆ ಹೋಗಿ ಆರ್ಮುಗಂಗೆ ವಾರ್ನಿಂಗ್ ಕೊಟ್ಟಂಗೆ ಈ ಸೌತ್ 24 ಪರಾಗ್ನಾಸ್ ಡಿಸ್ಟ್ರಿಕ್ಟ್ ಅಲ್ಲಿ ಇರೋ ಫಲ್ತಾ ಮತ್ತೆ ಭಾಂಗಾರ್ ಅನ್ನೋ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಹಾಂಗೀರ್ ಖಾನ್ ಅಂತ ಒಬ್ಬ ಗೂಂಡಾ ಇದ್ದಾನೆ, ಆರ್ಮುಗಂ ತರ. ಈ ಗೂಂಡಾಗೆ ದೀದಿ Y+ ಕ್ಯಾಟಗರಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಈ ಮನುಷ್ಯನ್ಗೆ ವೆಸ್ಟ್ ಬೆಂಗಾಲ್ ಪೊಲೀಸ್ದು ಕಂಪ್ಲೀಟ್ ಪ್ರೊಟೆಕ್ಷನ್ ಇದೆ. ಇವ್ರ ಗ್ಯಾಂಗ್ ಮಾಡೋ ಕೆಲಸಗಳೇನಂದ್ರೆ ರಾತ್ರಿ ಆ ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಮನೆಗಳ ಮೇಲೆ ಬಿದ್ದು ವೋಟರ್ಗಳದ್ದು ID ಕಾರ್ಡ್ ಕಿತ್ಕೊಂಡು TMCಗೆ ವೋಟ್ ಹಾಕ್ಬೇಕು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾರಂತೆ. ನೀವ್ ಯಾರಿಗ್ ವೋಟ್ ಹಾಕ್ತಿದ್ದೀರಾ ಅನ್ಬಿಟ್ಟು CCTVಲಿ ನಮ್ಗೆ ಕಾಣಿಸುತ್ತೆ. ಬೈ ಚಾನ್ಸ್ TMCಗೆ ಬಿಟ್ಟು ಬೇರೆ ಯಾವ್ದೇ ಪಾರ್ಟಿಗೆ ವೋಟ್ ಹಾಕಿದ್ರು ಹುಡುಕೊಂಡ್ ಬಂದು ನಿಮ್ ಮನೆಯಲ್ಲಿ ಇದ್ರು ಎಳ್ಕೊಂಡೋಗಿ ಸಾಯಿಸ್ತೀವಿ ಅಂತ ವಾರ್ನಿಂಗ್ ಗಳು ಕೊಡ್ತಾ ಇದಾರಂತೆ. ಅಲ್ಲಿರೋ ಜನ ಜಹಾಂಗೀರ್ ಖಾನ್ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ತೋರ್ಸಕ್ ಹೆದರ್ಕೋತಾ ಇದಾರಂತೆ. ಇಂಥ ಏರಿಯಾದಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ಅಜಯ್ ಪಾಲ್ ಶರ್ಮಾ ಅವರು ಈ ಗೂಂಡಾಗಳ ಮಧ್ಯೆ ಜಹಾಂಗೀರ್ ಖಾನ್ ಮನೆ ಮುಂದೆ ಹೋಗಿ ಪ್ಯಾರಾಮಿಲಿಟರಿ ಫೋರ್ಸ್ ಜೊತೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೀಟರ್ ಇರ್ಬೇಕು ಈ ಕೆಲಸ ಮಾಡಕ್ಕೆ, ಮರ್ಯಾದೆಯಿಂದ ಇದ್ರೆ ಸರಿ ಇರುತ್ತೆ, ಇಲ್ಲ ಅಂದ್ರೆ ಮುಂದೆ ನಡೆಯೋ ಪರಿಣಾಮಕ್ಕೆ ನೀವು ಹತ್ಕೊಂಡ್ ಕುತ್ಕೋಬೇಕಾಗುತ್ತೆ ಅಂತ ವಾರ್ನಿಂಗ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅಜಯ್ ಪಾಲ್ ಶರ್ಮಾ ಅವ್ರದ್ದು ಸ್ಟೈಲೇ ಬೇರೆ. ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನಂದ್ರೆ UP ಅಲ್ಲಿ ಕಾನ್ಪುರ್, ಶಾಮ್ಲಿ ಅನ್ನೋ ಡಿಸ್ಟ್ರಿಕ್ಟ್ಸ್ ಅಲ್ಲಿ 134 ಎನ್ಕೌಂಟರ್ ಮಾಡಿರೋ ಹಿಸ್ಟ್ರಿ ಇದೆ. ಅಲ್ಲೂ ಅಷ್ಟೇ ಇದೇ ತರ ಗೂಂಡಾಗಳ ಮನೆಗೆ ಹೋಗಿ ವಾರ್ನಿಂಗ್ ಕೊಟ್ಟು ಬರ್ತಿದ್ರಂತೆ. ಇವರು UP ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಅವ್ರಿಗೆ ತುಂಬಾ ಬೇಕಾಗಿರುವಂತಹ ಒಬ್ಬ ಆಫೀಸರ್. ಈ ತರ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಆಫೀಸರ್ಸ್ ನ ಅಪಾಯಿಂಟ್ ಮಾಡಿರೋದಕ್ಕೆ ಸೆಕೆಂಡ್ ಫೇಸ್ ಅಲ್ಲಿ 93% ಪೋಲಿಂಗ್ ಮಾಡಿ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ ಪ್ರಜೆಗಳು. ಎಕ್ಸಿಟ್ ಪೋಲ್ಸ್ ಆಚೆ ಬಂದಿದೆ, ಆದ್ರೆ ಈ ಎಕ್ಸಿಟ್ ಪೋಲ್ಸ್ ಪ್ರೆಡಿಕ್ಷನ್ಸ್ ನ ನಂಬಕ್ ಆಗಲ್ಲ, ಯಾಕಂದ್ರೆ ತುಂಬಾ ಸಲ ಇವ್ರ ಪ್ರೆಡಿಕ್ಷನ್ಸ್ ರಾಂಗ್ ಆಗಿದೆ. ಅಂದ್ರೂ ಈ ಸಲ ಎಕ್ಸಿಟ್ ಪೋಲ್ ಪ್ರೆಡಿಕ್ಷನ್ ನೋಡಿದ್ರೆ NDTV ಪ್ರೆಡಿಕ್ಷನ್ಸ್ ಪ್ರಕಾರ 137 ಸೀಟ್ಸ್ ಬಿಜೆಪಿ ಪಡ್ಕೊಂಡ್ರೆ 151 ಸೀಟ್ಸ್ TMC ಪಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಚಾಣಕ್ಯ ಪೋಲ್ಸ್ ಪ್ರಕಾರ 192 ಸೀಟ್ಸ್ ಬಿಜೆಪಿಗೆ ಬರುತ್ತೆ, TMCಗೆ 100 ಸೀಟ್ಸ್ ಬರುತ್ತೆ, ಅದರ್ಸ್ಗೆ 2 ಸೀಟ್ಸ್ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಒಂದಷ್ಟು ಜನ ಈ ಸಲ ಬಿಜೆಪಿ ಗೆಲ್ಲುತ್ತೆ ಅಂತ ಇದ್ದಾರೆ, ಒಂದಷ್ಟು ಜನ ಈ ಸಲ ನೆಕ್ ಟು ನೆಕ್ ಕಾಂಪಿಟೇಷನ್ ಅಂತ ಇದ್ದಾರೆ, ಇನ್ನೊಂದ್ ಸ್ವಲ್ಪ ಜನ TMC ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸಲ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಅಲ್ಲಿ ಮೋಸ್ಟ್ಲಿ ಬಿಜೆಪಿನ ಸ್ವೈಪ್ ಮಾಡುತ್ತೆ ಅಂತ ಕಾಣ್ತಿದ್ರು ಮಮತಾ ದೀದಿನ ಅಷ್ಟು ಲೈಟ್ ಆಗಿ ತಗೊಳಕ್ ಆಗಲ್ಲ. 2021 ಎಲೆಕ್ಷನ್ಸ್ ಅಲ್ಲಿ TMCಗೆ 215 ಸೀಟ್ಸ್ ಬಂದಿದೆ, ಮತ್ತೆ ಬಿಜೆಪಿಗೆ 77 ಸೀಟ್ಸ್ ಬಂದಿದೆ. ಈ 215 ಸೀಟ್ಸ್ ಅಲ್ಲಿ TMC ಅವ್ರಿಗೆ 84 ಸೀಟ್ಸ್, ಅಂದ್ರೆ ನಿಯರ್ಲಿ 45% ಆಫ್ ದ ಸೀಟ್ಸ್ ಈ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಬಂದಿರೋದು. ಸೌತ್ ಪರಗ್ನಾಸ್ ಅಲ್ಲಿ 30 ಸೀಟ್ಸ್, ನಾರ್ತ್ ಪರಗ್ನಾಸ್ ಅಲ್ಲಿ 28 ಸೀಟ್ಸ್, ಕೋಲ್ಕತ್ತಾದಲ್ಲಿ 11 ಸೀಟ್ಸ್, ಪೂರ್ವ ಬರ್ಧಮಾನಲ್ಲಿ 15 ಸೀಟ್ಸ್. ಇಲ್ಲಿ ಈ ಗೇಮ್ ನ ಅರ್ಥ ಮಾಡ್ಕೊಳ್ಳಿ, ಗೆಲ್ಲಕ್ಕೆ 148 ಸೀಟ್ಸ್ ಬೇಕು, ಅದರಲ್ಲಿ 84 ಸೀಟ್ಸ್ ಇಲ್ಲೇ ಬಂದ್ಬಿಡ್ತಾ ಇದೆ. ಅಂದ್ರೆ ಮೋರ್ ದನ್ 50% ಇಲ್ಲೇ ಕವರ್ ಆಗೋಯ್ತು. 4 ಡಿಸ್ಟ್ರಿಕ್ಟ್ಸ್ ಅಲ್ಲೇ ಈ ಕಂಪ್ಲೀಟ್ TMC ಗೂಂಡಾಗಳದ್ದು ಕಂಟ್ರೋಲ್ ಇರೋದು. ಈ 4 ಡಿಸ್ಟ್ರಿಕ್ಟ್ಸ್ ಅಲ್ಲೇ ಜಹಾಂಗೀರ್ ಖಾನ್ ಅಂತ ಗೂಂಡಾಗಳು ವರ್ಕ್ ಮಾಡ್ತಾರೆ. ಇಲ್ಲಿ ತುಂಬಾ ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇರ್ತಾರೆ. ಅಂಡ್ ಬಾಂಗ್ಲಾದೇಶ್ ಪೊಲಿಟಿಕಲ್ ಪಾರ್ಟಿ ಆದ ಜಮಾತೆ ಇಸ್ಲಾಮಿ ಅವರು ಇಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರಂತೆ. ಈ 4 ಡಿಸ್ಟ್ರಿಕ್ಟ್ಸ್ ಅಲ್ಲಿರೋ 91 ಸೀಟ್ಸ್ ಅಲ್ಲಿ ಲೆಸ್ ದ್ಯಾನ್ 35 ಸೀಟ್ಸ್ ಬರೋ ತರ ಮಾಡಿದ್ರೆ ದೀದಿ ಸೋತ್ ಹಂಗೇನೆ. ಸೊ ಇಲ್ಲಿ ಮ್ಯಾಜಿಕ್ ನಂಬರ್ ಬಂದು 35. ಸಪೋಸ್ 35+ ಸೀಟ್ಸ್ ಬಂತು ಅಂತ ಅನ್ಕೊಳ್ಳಿ, ಅವಾಗ ಇಲ್ಲೊಂದು ಹಂಗ್ ಕ್ರಿಯೇಟ್ ಆಗುತ್ತೆ. ಯಾವ ತರ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. 294 ಸೀಟ್ಸ್ ಅಲ್ಲಿ 148 ಸೀಟ್ಸ್ ಬೇಕು ಗವರ್ಮೆಂಟ್ ಫಾರ್ಮ್ ಮಾಡಕ್ಕೆ. ಈ ಸಲ ಕಾಂಗ್ರೆಸ್ಗೆ 30 to 40 ಸೀಟ್ಸ್ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ವೋಟ್ಸ್ ಅಂಡ್ ರೈಟ್ ವೋಟ್ಸ್ ಅಂತ ಡಿವೈಡ್ ಮಾಡೋಣ. ಅಂದ್ರೆ ಎಡಪಂಥಿ ಅವ್ರದ್ದು ವೋಟ್ಸ್, ಬಲಪಂಥಿ ಅವ್ರದ್ದು ವೋಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಾಗ ಲೆಫ್ಟ್ ವೋಟ್ಸ್ ಏನಿದೆಯೋ ಅದರಲ್ಲಿ
ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟ್ ಅಂಡ್ TMC ಅಲ್ಲಿ ಡಿವೈಡ್ ಆಗ್ಬಿಡುತ್ತೆ. ಅವಾಗ ರೈಟ್ ವೋಟ್ಸ್ ಅಂದ್ರೆ ಬಲಪಂಥಿ ಅವ್ರದ್ದು ವೋಟ್ಸ್ ಸಾಲಿಡ್ ಆಗಿ ಬಿಜೆಪಿಗೆ ಬಿದ್ರೆ ಬಿಜೆಪಿ ಗೆಲ್ಲೋ ಸಾಧ್ಯತೆಗಳಿದೆ ಅಂತ ಇದ್ದಾರೆ. ಬಟ್ ಬಿಜೆಪಿಗೂ ಅಷ್ಟು ಈಸಿ ಇಲ್ಲ ಈ ಸಲ. ಇನ್ಸ್ಟಾಗ್ರಾಮ್ದು ಟ್ರೆಂಡ್ಸ್ ನೋಡಿದ್ರೆ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಫೇಸ್ಬುಕ್ ಅಲ್ಲಿ TMC ಅಂತ ಇದ್ದಾರೆ. ಫೇಸ್ಬುಕ್ ಅಲ್ಲಿ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಪ್ಲೀಟ್ ಯಂಗ್ಸ್ಟರ್ಸ್ ಇರ್ತಾರೆ. ಇಲ್ಲಿ ಮಿಕ್ಸ್ಡ್ ರಿವ್ಯೂಸ್ ಬರ್ತಾ ಇದೆ. ಡೇಟಾ ಅನಲೈಸ್ ಮಾಡಿದ್ರೆ 2016 ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿಗೆ ವೆಸ್ಟ್ ಬೆಂಗಾಲ್ ಅಲ್ಲಿ 3 ಸೀಟ್ಸ್ ಬಂದಿದೆ. ಆದ್ರೆ 2021 ಎಲೆಕ್ಷನ್ಸ್ ಅಲ್ಲಿ 77 ಸೀಟ್ಸ್ ಬಂದಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬೋದು 2016 ಮತ್ತೆ 2021 ಕಂಪೇರ್ ಮಾಡ್ಕೊಂಡಾಗ ದೀದಿ ಪಾಲನೆಯಿಂದ ಜನರು ಅಸಂತೃಪ್ತರಾಗಿದ್ದಾರೆ ಅಂತ ಕ್ಲಿಯರ್ ಆಗಿ ಕಾಣುತ್ತೆ. ಈಗ ಆಂಟಿ ಇನ್ಕಂಬೆನ್ಸಿ ಫಾರ್ಮುಲಾ ಪ್ರಕಾರ ಬಿಜೆಪಿಗೆ 2026 ಅಲ್ಲಿ 100 to 120 ಸೀಟ್ಸ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಈಗ 294 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಸೀಟ್ಸ್ ಅಲ್ಲಿ 148 ಸೀಟ್ಸ್ ಮ್ಯಾಜಿಕ್ ನಂಬರ್ ಅಲ್ವಾ. ಅದರಲ್ಲಿ ನಾರ್ತ್ ಅಂಡ್ ಸೌತ್ 24 ಪರಗ್ನಾಸ್ ಅಲ್ಲಿ ಮಾತ್ರ 64 ಸೀಟ್ಸ್ ಇದೆ. ಈ 2 ಡಿಸ್ಟ್ರಿಕ್ಟ್ಸ್ ಬಾಂಗ್ಲಾದೇಶ್ ಬಾರ್ಡರ್ ಆಗಿರುತ್ತೆ. ಇಲ್ಲೇ ದೀದಿ ಅವರು ಫುಲ್ ಪವರ್ ಯೂಸ್ ಮಾಡ್ಕೊಂಡು ಬಿಜೆಪಿ ಅಂಡ್ ಕಾಂಗ್ರೆಸ್ ಸಪೋರ್ಟರ್ಸ್ ನ ಟಾರ್ಗೆಟ್ ಮಾಡಿ ಓಟೆ ಹಾಕಕ್ ಬರ್ದೇ ಇರೋ ತರ ಮಾಡಿ 64 ಸೀಟ್ಸ್ ಹೊಡೆಯಕ್ಕೆ ಟ್ರೈ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಇಲ್ಲಿ ದೀದಿ ಬಹಳ ಇಂಟೆಲಿಜೆನ್ಸ್ ತೋರಿಸ್ತಾ ಇದ್ದಾರೆ. ಇವ್ರ ಕಾರ್ಯಕರ್ತರು ಸಂಜೆ ಆದ್ರೆ ಗ್ರೌಂಡ್ ಲೆವೆಲ್ಗೆ ಇಳಿದು ಕೇರಂ ಬೋರ್ಡ್ ಗೇಮ್ಸ್ ಆಡಿ ಜನರ ಜೊತೆ ಬೆರ್ತು ಇನ್ಫ್ಲೂಯೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ 2 ಡಿಸ್ಟ್ರಿಕ್ಟ್ಸ್ ಅಲ್ಲಿರೋ 64 ಸೀಟ್ಸ್ ಜೊತೆ ಮಾಲ್ಡಾ ಮತ್ತೆ ಮುರ್ಷಿದಾಬಾದ್ ಅಲ್ಲಿರೋ 34 ಸೀಟ್ಸ್ ಸೇರಿದ್ರೆ ಟೋಟಲ್ ಆಗಿ ಸಾಲಿಡ್ ಆಗಿ 98 to 100 ವೋಟ್ಸ್ ದೀದಿಗೆ ಬಂದ್ಬಿಡುತ್ತೆ. ಇನ್ನೊಂದ್ ಕಡೆ ಪ್ರೆಡಿಕ್ಷನ್ಸ್ ಪ್ರಕಾರ ನಾ ಹೇಳ್ದಂಗೆ 40 to 50 ಸೀಟ್ಸ್ ಕಾಂಗ್ರೆಸ್ ಬರುತ್ತೆ. ಈಗ IND ಕೊಲಾಬ್ರೇಷನ್ ನ ಕನ್ಸಿಡರ್ ಮಾಡಿ TMC ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮ್ ಮಾಡಬಹುದು. ಅದಕ್ಕೆ ಹೇಳಿದ್ದು ಈ ಸಲ ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಅಂತ. ಈ ಸ್ಟ್ರಾಟಜಿನ ಬ್ರೇಕ್ ಮಾಡಕ್ಕೇನೆ ಬಿಜೆಪಿ ಅವರು ಒಂದು ಸ್ಮಾರ್ಟ್ ಮೂವ್ ಮಾಡಿದ್ದಾರೆ. ಏನಪ್ಪಾ ಈ ಸ್ಮಾರ್ಟ್ ಮೂವ್ ಅಂತಂದ್ರೆ TMC ಅವರು ಮಹಿಳೆಯರಿಗೆ 1500 ರೂಪಾಯಿನ ಮಂತ್ಲಿ ಡೆಪಾಸಿಟ್ ಮಾಡ್ತಾ ಬರ್ತಿದ್ರು. ಈಗ ಅದನ್ನ ಡಬಲ್ ಮಾಡಿ ಬಿಜೆಪಿ ಅವರು 3000 ರೂಪಾಯಿ ಹಾಕ್ತಿವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇದು ಫಸ್ಟ್ ಮೂವ್. ಇನ್ನೊಂದು ಮೂವ್ ಏನಪ್ಪಾ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ವುಮೆನ್ಸ್ ಸೇಫ್ಟಿ ದರಿದ್ರವಾಗಿದೆ. RJ ಕರ್ ಮೆಡಿಕಲ್ ಕಾಲೇಜ್ ರೇಪ್ ಕೇಸು ಎಲ್ಲಾರ್ಗೂ ಗೊತ್ತಿರೋದೆ. ಈ ಪಾಯಿಂಟ್ ಮೇಲೆ ಆ ವಿಕ್ಟಿಮ್ ಅವ್ರ ತಾಯಿನ ಕರೆದು ಬಿಜೆಪಿ ಅವರು ಟಿಕೆಟ್ ಕೊಟ್ಟಿದ್ದಾರೆ. ನನ್ನ ಮಗಳನ್ನ ಕೊಂದಿರೋರ್ನ ಕಾಪಾಡ್ತಾ ಇದ್ದಾರೆ ಈ ದೀದಿ ಅಂತ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ಎಲೆಕ್ಷನ್ಸ್ ಅಲ್ಲಿ ಅವ್ರ ಅಗೇನ್ಸ್ಟ್ ಆಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಸ್ಟ್ರಾಟಜಿ ಯೂಸ್ ಮಾಡಿ ಮಹಿಳೆಯರ ವೋಟ್ ನ ಸಾಲಿಡ್ ಆಗಿ ಎತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ನಿಜವಾಗ್ಲೂ ಇದು ಬೇಕಿದೆ. ಯಾಕಂದ್ರೆ ಅತ್ಯಾಚಾರಕ್ಕೆ ಗುರಿಯಾಗಿರೋ ಆ ಹುಡುಗಿಗೆ ಇನ್ನ ನ್ಯಾಯ ಸಿಕ್ಕಿಲ್ಲ. TMC ಗೂಂಡಾಗಳದು ಅಟ್ಟಹಾಸ ಒಂದಲ್ಲ ಎರಡಲ್ಲ. ಸೌತ್ 24 ಪರಾಗ್ನಾಸ್ ಅಲ್ಲಿರೋ ಡೈಮಂಡ್ ಹಾರ್ಬರ್ ಕಾನ್ಸ್ಟಿಟ್ಯೂಯೆನ್ಸಿಲಿ EVM ಮಿಷಿನ್ ಅಲ್ಲಿರೋ ಬಿಜೆಪಿ ಗುರ್ತ ಮೇಲೆ ಟೇಪ್ ಹಾಕಿ ಕಾಣಿಸದೇ ಇರೋ ತರ ಮುಚ್ಚಿಟ್ಟಿದ್ದಾರೆ. ಅದಕ್ಕೆ ಈ 4 ಡಿಸ್ಟ್ರಿಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಜಯ್ ಪಾಲ್ ಶರ್ಮಾ ಮತ್ತೆ CRPF ಜವಾನ್ಗಳನ್ನ ಡಿಪ್ಲಾಯ್ ಮಾಡಿರೋದು. ಈ 4 ಡಿಸ್ಟ್ರಿಕ್ಟ್ ಅಲ್ಲಿರೋ 95% ಮುಸ್ಲಿಮ್ಸ್ ದೀದಿಗೆ ವೋಟ್ ಹಾಕ್ತಾರೆ. ಅಂದ್ರೆ ಇರೋ ಪಾಪ್ಯುಲೇಷನ್ ಅಲ್ಲಿ 35% ದೀದಿಗೆ ವೋಟ್ ಬರುತ್ತೆ. ಮಿಕ್ಕಿದ 75% ಜನರನ್ನ ವೋಟ್ ಹಾಕದೇ ಇರೋಕ್ ಬರ್ದೇ ಇರೋ ತರ ಮಾಡೋದೇ ಇವ್ರ ಸ್ಟ್ರಾಟಜಿ. ಮೇಜರ್ ಆಗಿ ವೆಸ್ಟ್ ಬೆಂಗಾಲ್ ನ ಕಾನ್ಸಂಟ್ರೇಟ್ ಮಾಡಿ ಯಾಕೆ ಇಷ್ಟು ವಿಡಿಯೋ ಮಾಡ್ತಿದೀನಿ ಅಂತಂದ್ರೆ ಪಾಕಿಸ್ತಾನ್ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸಲ ಇಂಡಿಯಾನ ಈಸ್ಟ್ ಸೈಡ್ ಇಂದ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರ ಮೇಜರ್ ಟಾರ್ಗೆಟ್ ಬಂದು ವೆಸ್ಟ್ ಬೆಂಗಾಲ್ ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಇದು ಒಂದು ಇಂಪಾರ್ಟೆಂಟ್ ಅಂಡ್ ಶಾಕಿಂಗ್ ಸ್ಟ್ರಾಟಜಿ ಫ್ರೆಂಡ್ಸ್. ಅದಕ್ಕೆ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾಕಿಸ್ತಾನ್ ವರ್ಗೂ ಹೇಗ್ ಕನೆಕ್ಟ್ ಆಗಿದೆ ಅಂತ ನೋಡಿ. ಕಮಿಂಗ್ ಟು ದ ಪಾಯಿಂಟ್, ಫೇಸ್ 2 ಎಲೆಕ್ಷನ್ಸ್ ಯಾಕಿಷ್ಟು ಹಾಟ್ ಆಗಿ ಟರ್ನ್ ಆಯ್ತು ಅಂತಂದ್ರೆ ದೀದಿ ಕೋಲ್ಕತ್ತಾದಲ್ಲಿರೋ ಭವಾನಿಪುರ್ ಕಾನ್ಸ್ಟಿಟ್ಯೂಯೆನ್ಸಿಲಿ ನಿಂತಿದ್ದಾರೆ. ಇಲ್ಲಿ ದೀದಿಗೆ ಆಪೋಸಿಟ್ ಆಗಿ ಬಿಜೆಪಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಸುವೇಂದು ಅಧಿಕಾರಿ ಅವರು ಇಲ್ಲೇ ನಿಂತಿರೋದು. ಇಬ್ರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ಸ್ ಮಧ್ಯ ಟಗ್ ಆಫ್ ವಾರ್ ಡೈರೆಕ್ಟ್ ಆಗಿ ನಡೀತಾ ಇದೆ ಈ ಎಲೆಕ್ಷನ್ಸ್ ಅಲ್ಲಿ. ಇಲ್ಲಿ ಯಾರ್ ಗೆದ್ರೆ ಅವರೇ CM ಆಗೋದು ಅನ್ನೋ ರೇಂಜ್ ಅಲ್ಲಿ ಫೈಟ್ ನಡೀತಾ ಇದೆ. ಸುವೇಂದು ಅವರು 30,000 ವೋಟ್ ಮೆಜಾರಿಟಿಲಿ ಗೆದ್ದು ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಇನ್ನೊಂದು ಸ್ಟ್ರಾಟಜಿ ಏನಂದ್ರೆ ಅಸಾವುದ್ದೀನ್ ಒವೈಸಿ ಅವ್ರನ್ನ ಅಖಾಡಕ್ಕೆ ಇಳಿಸಿರೋದು. ಇಲ್ಲಿ ಮುಸ್ಲಿಂ ವೋಟ್ಸ್ ನ TMCಗೆ, ಅಸಾವುದ್ದೀನ್ ಒವೈಸಿಗೆ, ಕಾಂಗ್ರೆಸ್ಗೆ ಮಧ್ಯ ಕ್ಲೀನ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಸುಮಾರು 91 lakh ಫೇಕ್ ವೋಟರ್ಸ್ ನ ಕಿತ್ತು ಬಿಸಾಕಿದ್ರು. ನೆಕ್ಸ್ಟ್ ವೋಟ್ಸ್ ಡಿವೈಡ್ ಮಾಡಿದ್ರು. ಆಮೇಲೆ ಸ್ಟ್ರಾಂಗ್ ಆಫೀಸರ್ಸ್ ನ ಡೆಪ್ಲಾಯ್ ಮಾಡಿ ಸೆಕ್ಯೂರಿಟಿ ಅಂಡ್ ಪ್ರೊಟೆಕ್ಷನ್ ಕೊಟ್ಟರು. ಅದಕ್ಕೆ ಫೇಸ್ 2 ಎಲೆಕ್ಷನ್ಸ್ ಅಲ್ಲೂ 93% ಪೋಲಿಂಗ್ ರೆಕಾರ್ಡ್ ಆಗಿರೋದು. ಇಷ್ಟು ಟ್ವಿಸ್ಟ್ಸ್ ಅಂಡ್ ಟರ್ನ್ಸ್ ಇರುವಂತಹ ಎಲೆಕ್ಷನ್ ರಿಸಲ್ಟ್ಸ್ ಏನಾಗುತ್ತೆ ಅಂತ ನೋಡೋಣ. ಪ್ರಜೆಗಳ ನಿರ್ಣಯ ಏನು ಅನ್ಬಿಟ್ಟು May 4th ಗೊತ್ತಾಗ್ಲಿದೆ. ಅಲ್ಲಿವರೆಗೂ ಜೈ ಹಿಂದ್ ಅಂಡ್ ಜೈ ಕರ್ನಾಟಕ ಮಾತೆ.